ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ಇವತ್ತು ಒಬ್ಬರು ಸ್ಪೆಷಲ್ ಗೆಸ್ಟನ್ನು ರಿಸೀವ್ ಮಾಡೋದಕ್ಕೆ ನಾನು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇದ್ದೀನಿ. ಸೊ ಇವರು US-ನಿಂದ ಸೀದಾ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಿದ್ದಾರೆ. ಲೆಟ್ಸ್ ವೆಲ್ಕಮ್ ಡಾಕ್ಟರ್ DA ತೇಜೇಶ್ವರಿ ಮ್ಯಾಮ್. ಇವ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಹೇಳಬೇಕು ಅಂತ ಹೇಳಿದ್ರೆ, ಇವರು ವೈದೇಹಿ ಮೆಡಿಕಲ್ ಸೈನ್ಸಸ್ ರಿಸರ್ಚ್ ಸೆಂಟರ್ ಆ್ಯಂಡ್ ಹಾಸ್ಪಿಟಲ್ನ ಡೈರೆಕ್ಟರ್, ಹಾಗೆ ಆಥರ್ ಆ್ಯಂಡ್ ರಿಸರ್ಚರ್ ಕೂಡ ಹೌದು. ವ್ಯವಹಾರ, ಶಿಕ್ಷಣ, ಆರೋಗ್ಯ, ಸಮಾಜ ಸೇವೆ, ಅದಲ್ಲದೆ ಬೊಟಾನಿಕಲ್ ಹೆರಿಟೇಜ್, ಇಂಡಿಯನ್ ವಿಸ್ಟಮ್, ಏನ್ಷಂಟ್ ವಿಸ್ಟಮ್, ಇವೆಲ್ಲದ್ರ ಬಗ್ಗೆ ಸಾಕಷ್ಟು ರಿಸರ್ಚನ್ನು ಮಾಡಿದ್ದಾರೆ, ಇವೆಲ್ಲದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದಕ್ಕಿಂತ ಇನ್ನೊಂದು ಹೆಮ್ಮೆಯ ವಿಚಾರ ಏನು ಅಂತ ಹೇಳಿದ್ರೆ, ಅಮೇರಿಕಾದ ಹಾರ್ವರ್ಡ್ ಯೂನಿವರ್ಸಿಟಿ ಅಂತಹ ಒಂದು ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನಡೆದಂತಹ ಗ್ಲೋಬಲ್ ಕಾನ್ಫರೆನ್ಸ್ ರಿಸರ್ಚ್ ಕಾನ್ಫರೆನ್ಸ್ನಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಲ್ಲದೆ ಇವರು ಬರೆದಿರುವಂತಹ ಪತ್ರಂ ಪುಷ್ಪಂ ಫಲಂ ಅನ್ನುವಂತಹ ಪುಸ್ತಕ ಕೂಡ ಆ ಈವೆಂಟ್ನಲ್ಲಿ ರಿಲೀಸ್ ಆಗಿದೆ. ಸೊ ಇಷ್ಟೆಲ್ಲ ಸಾಧನೆ ಮಾಡಿರುವಂತಹ ತೇಜೇಶ್ವರಿ ಮ್ಯಾಮ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮ್ಯಾಂಗ್ಳೂರ್. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ? ಒಂದು ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್, ಹಾರ್ವರ್ಡ್ ಯೂನಿವರ್ಸಿಟಿ ಬಗ್ಗೆ ಹೇಳಬೇಕು ಅಂತಿಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದೇ. ಅಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ನಿಮ್ಮ ಪುಸ್ತಕ ರಿಲೀಸ್ ಆಗಿದೆ, ನೀವು ಪಾರ್ಟಿಸಿಪೇಟ್ ಮಾಡಿದರೆ ಹೇಗೆ ಅನಿಸ್ತಾ ಇದೆ? ಯಾವುದೇ ಒಂದು ಕೆಲಸ ಮಾಡಿದ್ರಿಂದ ಅದನ್ನು ತುಂಬ ಸಿನ್ಸಿಯರಾಗಿ ಆ್ಯಂಡ್ ಪರ್ಫೆಕ್ಟಾಗಿ ಮಾಡಿ ಒಂದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಇದು. ಈ ಬುಕ್ಕು ಬಂದು ನಮ್ಮ ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಬಯೋಟೆಕ್ ಸೈನ್ಸಸ್ಸಿಂದ BSc MSc ಸ್ಟೂಡೆಂಟ್ಸ್ಗಾಕೆ ಮಾಡಿರೋ ಅಂಥದ್ದು. ಅದರಲ್ಲಿ ಒಂದು ಪಾರ್ಕ್ ಮಾಡಿದಾಗ ಆ ಪಾರ್ಕಲ್ಲಿ ಆ್ಯರಮೆಟಿಕ್ ಆ್ಯಂಡ್ ಇನ್ ಬೊಟಾನಿಕಲ್ ಪ್ಲ್ಯಾಂಟ್ಸ್ ಹಾಕಿದ್ದೀವಿ. ಸೊ ಈ ಪತ್ರಂ ಪುಷ್ಪಂ ಫಲಂ ಅನ್ನೋ ಬುಕ್ಕದಲ್ಲಿ ಇಟ್ಸ್ ಅ ಬುಕ್ ಆಫ್ ಇಂಡಿಯನ್ ಮೆಡಿಸಿನಲ್ ಆ್ಯಂಡ್ ಆ್ಯರಮೆಟಿಕ್ ಪ್ಲ್ಯಾಂಟ್ಸ್. ಹಾಗೆ ನಮ್ಮ ಎಪಿಕ್ಸ್ ಆಫ್ ಇಂಡಿಯಾಯಿಂದ ನಕ್ಷತ್ರಗಳು, ನವಗ್ರಹಗಳು, ರಾಶಿಗಳಿಗೆ ಯಾವೊಂದು ನಕ್ಷತ್ರಕ್ಕೆ ಯಾವ ಪ್ಲ್ಯಾಂಟು, ರಾಶಿಗಳಿಗೆ ಪ್ಲ್ಯಾಂಟು, ಆಮೇಲೆ ನವಗ್ರಹಗೆ ಪ್ಲ್ಯಾಂಟು, ಪ್ಲಸ್ ಇದರಲ್ಲಿ ಸಂಸ್ಕೃತ, ಇಂಗ್ಲೀಷು ಮತ್ತು ಬೊಟಾನಿಕಲ್ ನೇಮ್ಸ್ ಕೊಟ್ಟು ಈಚ್ ಪ್ಲ್ಯಾಂಟ್ ವಿ ಹ್ಯಾವ್ ಮೆನ್ಷನ್ಡ್ ಇನ್ ದಿ ಬುಕ್ ವಾಟ್ ಆರ್ ದಿ ಮೆಡಿಸಿನಲ್ ವ್ಯಾಲ್ಯೂಸ್ ಆಫ್ ದಟ್ ಪ್ಲ್ಯಾಂಟ್ಸ್. ನಮ್ಗೆ ಎಷ್ಟೋ ಗಿಡಗಳು ನಮ್ಮ ಪಕ್ಕದಲ್ಲೇ ಇರುತ್ತೆ, ಬಟ್ ನಮ್ಗೆ ಅದರೊಂದು ಮೆಡಿಸಿನಲ್ ವ್ಯಾಲ್ಯೂಸ್ ಗೊತ್ತಿರಲ್ಲ. ಬಟ್ ಈ ಪುಸ್ತಕದಿಂದ ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಅದು ಒಂದು ಅಡ್ವಾಂಟೇಜ್ ಈ ಬುಕ್ಕಿಂದ. ಎಸ್ ಮ್ಯಾಮ್, ಒಂದು ಪುಸ್ತಕ ಬರೆಯೋದು ಅಂತ ಹೇಳಿದ್ರೆ ಚಿಕ್ಕ ವಿಷಯ ಅಲ್ಲ, ಸಾಕಷ್ಟು ಸ್ಟಡಿ ಮಾಡಬೇಕಾಗತ್ತೆ, ವರ್ಷಾನುಗಟ್ಟಲೆ ರಿಸರ್ಚ್ ಮಾಡಬೇಕಾಗತ್ತೆ. ಹಾಗಿರಬೇಕಾದ್ರೆ ಈ ಪುಸ್ತಕ ಬರಿಬೇಕಾದ್ರೆ ನೀವು ಯಾವ ರೀತಿ ಸ್ಟಡಿ ಮಾಡಿದ್ರಿ? ನಿಮ್ಮ ರಿಸರ್ಚ್ ಸೋರ್ಸಸ್ ಏನೇನಾಗಿತ್ತು ಅಂತ? ಇದು ಬೇಸಿಕ್ಲಿ ಇಟ್ಸ್ ನಾಟ್ ಎನ್ ಆಟೋಬಯೋಗ್ರಫಿ ಆರ್ ಎನಿ ಬಯೋಗ್ರಫಿ. ದಿಸ್ ಈಸ್ ಅ ಪ್ಲ್ಯಾಂಟ್ ಡಿಕ್ಷನರಿ ಟು ಟೆಲ್ ಯು ಇನ್ ಸ್ಮಾಲ್. ಇದರಲ್ಲಿ ಇದೊಂದು ಪ್ಲ್ಯಾಂಟ್ ಡಿಕ್ಷನರಿ. ನಿಮಗೆ ಇಂಗ್ಲೀಷಲ್ಲಿ ಯಾವ ಥರ ಒಂದು ಅರ್ಥ ಬೇಕು ಅಂದರೆ ಬುಕ್ಕನ್ನು ತೊಗೊಂಡು ರೆಫರ್ ಮಾಡ್ತೀರಾ ಡಿಕ್ಷನರಿಲಿ, ಆ ಥರ ಇದಕ್ಕೆ ಒಂದು 300 ಹೆಚ್ಚಿಗಿಂತ ಪ್ಲ್ಯಾಂಟ್ಸ್ಗೆ ಇದರೊಂದು ಮೆಡಿಸಿನಲ್ ವ್ಯಾಲ್ಯೂಸ್ ಈ ಬುಕ್ ದ್ವಾರ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಈಗ ಸ್ಪಿರಿಚುವಾಲಿಟಿ ಆ್ಯಂಡ್ ಸೈನ್ಸ್ ಎರಡೂ ಸ್ವಲ್ಪ ಕಾಂಟ್ರಾಸ್ಟ್ ಸಬ್ಜೆಕ್ಟ್ಸು. ಸೊ ಯೂಶ್ವಲಿ ಸೈನ್ಸ್ನಲ್ಲಿ ಬಿಲೀವ್ ಮಾಡೋರು ಸ್ಪಿರಿಚುವಾಲಿಟಿ ನಂಬಲ್ಲ, ಅಥವಾ ಸ್ಪಿರಿಚುವಲ್ ಆಗಿರೋರು ಸೈನ್ಸನ್ನು ನಂಬೋಕ್ಕೆ ಹೋಗೋದಿಲ್ಲ. ಬಟ್ ನೀವು ಬರೆದಿರುವಂತಹ ಬುಕ್ಕಲ್ಲಿ ನಕ್ಷತ್ರ, ನವಗ್ರಹಗಳು, ರಾಶಿ, ಇವುಗಳ ಜೊತೆ ಪ್ಲ್ಯಾಂಟ್ಸ್ ಯಾವ ರೀತಿ ಕನೆಕ್ಟ್ ಆಗಿದೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಯಾಕೆ ನೀವು ಎರಡನ್ನೂ ಮಿಕ್ಸ್ ಮಾಡಬೇಕು, ಬ್ಲೆಂಡ್ ಮಾಡಬೇಕು ಅಂದ್ಕೊಂಡ್ರಿ ಅಂತ? ನಾವು ಇಂಗ್ಲೀಷಲ್ಲಿ ನಾವು ಹೇಳ್ತೀವಿ ದೇರ್ ಆರ್ ನಕ್ಷತ್ರಾಸ್, ನವಗ್ರಹಾಸ್, ಈವನ್ ದಿ ನಾಸಾ ಸ್ಪೇಸ್ ಬಿಲೀವ್ಸ್ ಇನ್ ಇಟ್ ಇಲ್ಲ. ಜೂಪಿಟರ್ ಅಂತೀವಿ, ಸನ್ ಅಂತೀವಿ, ಮಾರ್ಸ್ ಅಂತೀವಿ. ಇವೆಲ್ಲ ನಕ್ಷತ್ರಗಳೇ ತಾನೆ. ನಾವು ಸಂಸ್ಕೃತ ವರ್ಡಲ್ಲಿ ಅದನ್ನು ನಕ್ಷತ್ರಗಳು ಅಂತೀವಿ. ಬಟ್ ಸೈನ್ಸ್ ಲ್ಯಾಂಗ್ವೇಜಲ್ಲಿ ದೇ ಕಾಲ್ ಮಾರ್ಸ್ ಅಂತಾರೆ, ಸನ್ ಅಂತಾರೆ. ದೀಸ್ ಆರ್ ದಿ ಎಲಿಮೆಂಟ್ಸ್ ಆಫ್ ದಿ ನೇಚರ್. ಸೊ ಡೆಫಿನೆಟ್ಲಿ ವೆನ್ ವಿ ಬಿಲೀವ್ ಇನ್ ದೋಸ್, ವಿ ಹ್ಯಾವ್ ಟು ಬಿಲೀವ್ ಇನ್ ದಿ ಪ್ಲ್ಯಾಂಟ್ಸ್ ಆಲ್ಸೋ. ಸೊ ಬುಕ್ಕಿನ ಸ್ಪೆಷಾಲಿಟಿ ಏನು? ಯಾಕಂದರೆ ಈಗ ಬುಕ್ಗಳು ಎಲ್ಲ ಕಡೆ ಸಿಗುತ್ತೆ, ಎಲ್ರಿಗೂ ಸಿಗುತ್ತೆ. ಬಟ್ ನಿಮ್ಮ ಪುಸ್ತಕದಲ್ಲಿ ಅಂಥ ವಿಶೇಷತೆ ಏನೇನಿದೆ? ಯಾಕೆ ಜನ ಓದೋದಕ್ಕೆ ಇಷ್ಟಪಡಬೇಕು ಅಂತ? ಅದೇ ನಾನು ಹೇಳಿದ್ನಲ್ಲ, ದಿಸ್ ವಿಲ್ ಬಿ ಎ ಪ್ಲ್ಯಾಂಟ್ ಡಿಕ್ಷನರಿ. ಎಲ್ಲ ಕಡೆ ನಿಮಗೆ ಬುಕ್ಸು ಸಿಗುತ್ತೆ, ಬಟ್ ನಿಮಗೆ ಆ ಪ್ಲ್ಯಾಂಟ್ ಒಂದು ಪರ್ಟಿಕ್ಯುಲರ್ ಎಲ್ಲ ಡೀಟೇಲ್ಸು ಸಿಗುವಂಥ ಬುಕ್ಕು ಇದು. ಅದರೊಂದು ವಿಶೇಷತೆ ಇದು. ಪ್ಲಸ್ ನಮ್ಮ ಶಾಸ್ತ್ರೀಯದಲ್ಲಿ ನಮ್ಮ ಸಂಸ್ಕೃತ ಇಸ್ ದ ವರ್ಲ್ಡ್ ಲ್ಯಾಂಗ್ವೇಜ್. ಇವಾಗ ಜರ್ಮನಿನ ನಮ್ಮ ಸಂಸ್ಕೃತಿ ಯೂಸ್ ಮಾಡಿಕೊಂಡು ಅವರೆಷ್ಟೋ ಇನ್ವೆನ್ಷನ್ಸ್ ಮಾಡ್ತಾ ಇದ್ದಾರೆ. ಅಂಥದ್ದು ನಾವು ಇದರಲ್ಲಿ ಸಂಸ್ಕೃತದ ವರ್ಡನ್ನು ಕೊಟ್ಟಿದ್ದೀವಿ. ಆ ಒಂದು ಗಿಡದ್ದು ಸಂಸ್ಕೃತದಲ್ಲಿ ಹೆಸರಲ್ಲೂ ಇದೆ, ಇಂಗ್ಲೀಷ್ ನೇಮು ಇದೆ, ಬೊಟಾನಿಕಲ್ ನೇಮು ಇದೆ. ಹಾಗೆ ನೀವು ಕಾನ್ಫರೆನ್ಸ್ನಲ್ಲಿ AI ಫಾರ್ ಆಲ್ ಅನ್ನುವಂತಹ ಒಂದು ಸಬ್ಜೆಕ್ಟ್ ಬಗ್ಗೆ ಕೂಡ ಮಾತಾಡಿದ್ರಿ. ಸೊ ಆ ವಿಷಯದಲ್ಲಿ ನಿಮ್ಗೆ ಏನು ಅನಿಸುತ್ತೆ? ಈಗ ನೀವು ಬರೆದಿರುವಂತಹ ಬುಕ್ ಆಗಿರ್ಬೋದು, ಆ ಸಬ್ಜೆಕ್ಟ್ಗೆ AI ಹೆಲ್ಪ್ ಆಗುತ್ತಾ? ಮುಂದೆ ಯಾವ ರೀತಿ ಫ್ಯೂಚರಿಸ್ಟಿಕ್ ಆಗಿರುತ್ತೆ ಇದು ಅಂತ? AI is nothing but the feeding of the human. So
once you feed into the AI, definitely it will come to AI, and there's no need of having a book. The AI will tell you everything. Yeah. ಯಾ ಮ್ಯಾಮ್. Until and unless you feed something in the AI, it can't perform. Correcta? ಹಾಗಾಗಿ ಈ ಬುಕ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹೌದು, ಖಚಿತವಾಗ್ಲೂ. ಆ್ಯಂಡ್ ಈಗ ನಮ್ಮ ಹಿಂದಿನ ತಲೆಮಾರಿನ ಜನ್ರೇಷನ್ ಅವರಿಗೆ ಅಥವಾ ಜನರಿಗೆ ಈ ಪ್ಲಾಂಟ್ಸ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಮಾಹಿತಿ ಕೂಡ ಗೊತ್ತಿತ್ತು. ಬಟ್ ಈ ಜೆನ್ಸಿ ಕಿಡ್ಸ್ ಆಗಿರ್ಬೋದು ಅಥವಾ ಯಂಗ್ ಜನ್ರೇಷನ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯಲ್ಲೋ ಗೊತ್ತಿಲ್ಲ. ಬಟ್ ನಿಮ್ಮ ಪುಸ್ತಕ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅನಿಸುತ್ತಾ? ಬ್ರಿಟಿಷರ್ಸು ನಮ್ಮ ದೇಶ ಬಿಟ್ಟು ಹೋಗೋವಾಗ ಒಂದು ಮಾತು ಹೇಳಿದ್ರು, ವಿ ಮೇ ಲಿವ್ ಯುವರ್ ಕಂಟ್ರಿ ಆ್ಯಂಡ್ ಗೋ, ಬಟ್ ವಿಲ್ ನಾಟ್ ಲಿವ್ ಅವರ್ ಕಲ್ಚರ್ ಆ್ಯಂಡ್ ಗೋ. ಬಟ್ ಟಿಲ್ ನೌ ವಿ ಆರ್ ಫಾಲೋಯಿಂಗ್ ದಿ ಎಜುಕೇಷನ್ ಸಿಸ್ಟಮ್ಸ್ ಆಫ್ ವಾಟ್ ಬ್ರಿಟಿಷರ್ಸ್ ಹಸ್ ಕೆಪ್ಟ್. ಸೊ ಮುಂಚೆ ಕಾಲದಲ್ಲಿ ಈ ಆರ್ಯ ವೈದ್ಯದಿಂದನೇ ನಮ್ಮ ದೇಶದಲ್ಲಿ ಎಲ್ಲರಿಗೂ ಡಿಸೀಸಸ್ ಕ್ಯೂರ್ ಮಾಡ್ತಾಯಿದ್ರು. ಸೊ ಇದೊಂದು ಪ್ರಯತ್ನ ಟು ಬ್ರಿಂಗ್ ಔಟ್ ಆಲ್ ದಟ್. ಇದೊಂದು ಪ್ರಯತ್ನ, ಈ ಬುಕ್ ಒಂದು ಪ್ರಯತ್ನ ಅಷ್ಟೇ. ಸೊ ಅದೇ ನಿಮಗೆ ಇನ್ಸ್ಪಿರೇಷನ್ ಆಯಿತಾ ಈ ಪುಸ್ತಕ ಬರೆಯೋದಕ್ಕೆ ಏನು ಅಂತ? ಹೌದು, ಅದೇ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಯಿತು. ಓಕೆ ಮ್ಯಾಮ್. ಥ್ಯಾಂಕ್ ಯು.